ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ದೃಶ್ಯ ನೋಡಿದ್ರೆ ಪೋಷಕರು ಬೆಚ್ಚಿ ಬೀಳೋದು ಗ್ಯಾರಂಟಿ. ಸಹಪಾಠಿಗಳ ಜೊತೆಗಿದ್ದವನು ಅಂಥ ನಿರ್ಧಾರ ಮಾಡಿದ್ಯಾಕೆ? ಮಗ ಚೆನ್ನಾಗಿ ಓದ್ಲಿ ಅಂತ ನಂಬಿ ಕಳಿಸಿದ್ದ ಹೆತ್ತವರು ಏನ್ ಮಾಡ್ಬೇಕು? ಓದೋಕೆ ಹಾಸ್ಟೆಲ್ಗೆ ಕಳಿಸಿದ್ದ ಮಗ ವಾಪಸ್ ಬರ್ಲಿಲ್ಲ. ನೀವೇನಾದ್ರೂ ಈ ದೃಶ್ಯವನ್ನ ನೋಡಿದ್ರೆ ನಿಜಕ್ಕೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ಸಹಪಾಠಿಗಳ ಜೊತೆಗಿದ್ದವನು ಅಂಥ ನಿರ್ಧಾರ ಮಾಡಿದ್ದಾದ್ರೂ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಮಗ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಹೆತ್ತವರು ನಂಬಿ ಹಾಸ್ಟೆಲ್ಗೆ ಕಳಿಸ್ತಾರೆ. ಓದೋಕೆ ಹಾಸ್ಟೆಲ್ಗೆ ಕಳಿಸಿದ್ದ ಮಗ ವಾಪಸ್ ಬರಲಿಲ್ಲ. ಅದೇನಾಯ್ತೋ ಗೊತ್ತಿಲ್ಲ. ನೋಡ್ತಾ ಇದ್ದಂತೆ ಕಟ್ಟಡದಿಂದ ಜಿಗಿದಿದ್ದಾನೆ. ಹಾಸ್ಟೆಲ್ ಕಟ್ಟಡದಿಂದ ಜಿಗಿದು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಗ್ರಾಮದಲ್ಲಿ ಘಟನೆ ನಡೆದಿರುವಂಥದ್ದು. ಡಿವಿಎಸ್ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಕೊಟ್ರೇಶ್ 16 ವರ್ಷದ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿ. ಇದೇ ಶಾಲೆಯಲ್ಲಿ 10ನೇ ತರಗತಿ ಓದ್ತಾ ಇದ್ದ ಕೊಟ್ರೇಶ್ ಭರಮಸಾಗರ ಹೋಬಳಿ ಕರಿಯಮ್ಮನ ಹಳ್ಳಿಯ ವಿದ್ಯಾರ್ಥಿ ಈತ. ಕಟ್ಟಡದಿಂದ ವಿದ್ಯಾರ್ಥಿ ಜಿಗಿದಿರುವ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು. ಘಟನೆಗೆ ನಿಖರ ಕಾರಣ ಈವರೆಗೂ ಕೂಡ ತಿಳಿದು ಬಂದಿಲ್ಲ. ಏನ್ ಕಾರಣಕ್ಕಾಗಿ ಈತ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ? ಬಾಲಕನ ಮೃತದೇಹ ಭರಮಸಾಗರ ಆಸ್ಪತ್ರೆಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ಸ್ಥಳಕ್ಕೆ ಭರಮಸಾಗರ ಇನ್ಸ್ಪೆಕ್ಟರ್ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಾವೆಲ್ಲ ದೃಶ್ಯದಲ್ಲಿ ಗಮನಿಸಬಹುದು. ಆತ್ಮಹತ್ಯೆ ಮಾಡ್ಕೋಬೇಕಂತಾನೆ ಅಲ್ಲಿಂದ ಓಡಾಡ್ತಾ ಇರ್ತಾನೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಓಡಾಡ್ತಾ ಇರ್ತಾನೆ. ಇವ್ರು ಬರ್ತಾರಾ, ಯಾರಾದ್ರೂ ನೋಡ್ತಾರಾ ಅಂತ ಹೇಳಿ. ಕೊನೆ ಕ್ಷಣದಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಬಗ್ಗಿ ನೋಡಿ ಕಟ್ಟಡದಿಂದ ಕೆಳಗಡೆ ಜಿಗಿತಾನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರ್. ಏನಾಯ್ತು? ಯಾಕೆ ಈ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ? ಏನ್ ಕಾರಣ ಅಂತ ಅಲ್ಲಿನ ಹಾಸ್ಟೆಲ್ ವಾರ್ಡನ್ ಆಗ್ಲಿ ಪ್ರಿನ್ಸಿಪಲ್ ಆಗ್ಲಿ ಏನಾದ್ರೂ ಹೇಳ್ತಾರಾ? ಹೌದು, ಇಂದು ಬೆಳಿಗ್ಗೆ 7:45 ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಈ ಒಂದು ಭರಮಸಾಗರ ಗ್ರಾಮದಲ್ಲಿರ್ತಕ್ಕಂಥ ಡಿವಿಎಸ್ ಖಾಸಗಿ ಶಾಲೆಯೊಂದರಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. 16 ವರ್ಷದ ಕೊಟ್ರೇಶ್ ಅನ್ನುವಂತ ಈ ಒಂದು 10ನೇ ತರಗತಿ ಓದ್ತಿದ್ದಂತಹ ಬಾಲಕ ಏಕಾಏಕಿ 3 ಹಂತಸ್ತಿನ ಒಂದು ಬಿಲ್ಡಿಂಗ್ ಮೇಲಿಂದ ಜಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಆದ್ರೆ ಆತ್ಮಹತ್ಯೆಗೆ ಕಾರಣ ಏನು ಅಂತದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬರ್ತಾ ಇಲ್ಲ. ಈಗಾಗಲೇ ಆತನ ಪೋಷಕರು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ, ವೀಕ್ಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆತನ ಡೆಡ್ ಬಾಡಿಯನ್ನು ಕೂಡ ಈಗಾಗಲೇ ಆಸ್ಪತ್ರೆಗೂ ಕೂಡ ರವಾನೆ ಮಾಡಲಾಗಿದೆ. ಭರಮಸಾಗರ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನ ಕೊಟ್ಟು ಈಗಾಗಲೇ ಈ ಒಂದು ಸೂಸೈಡ್ಗೆ ಮುಖ್ಯ ಕಾರಣ ಏನು ಅನ್ನುವಂಥದ್ದನ್ನ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಮೇಲ್ನೋಟಕ್ಕೆ ಈ ಒಂದು ದೃಶ್ಯಾವಳಿಗಳು ನಮ್ಗೆ ಗೊತ್ತಾಗ್ತಾ ಇದೆ. ಆತ ಒಂದು ಪ್ರೀ ಪ್ಲಾನ್ಡ್ ಆಗಿ ನಾನು ಇಲ್ಲಿಂದ ಜಿಗಿದು ಸಾಯಲೇಬೇಕು ಅನ್ನುವಂತ ನಿರ್ಧಾರ ಮಾಡಿ ಬಂದೇನೆ ಜಿಗಿದಿದ್ದಾನೆ ಅನ್ನುವಂಥದ್ದು ಮಾತ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದ್ದಾರೆ. ಆದ್ರೆ ಈ ಒಂದು ಸೂಸೈಡ್ಗೆ ಯಾಕೆ ಈತ ಜಿಗಿದಿದ್ದು ಅಥವಾ ಈ ಹಿಂದೆ ಏನಾದ್ರೂ ಯಾವ್ದಾದ್ರು ಕಿರುಕುಳ ಇತ್ತಾ ಅಥವಾ ಏನಾದ್ರು ಅನ್ನುವಂಥದ್ದು ಮಾತ್ರ ಪೊಲೀಸರ ತನಿಖೆಯಿಂದ ಅಷ್ಟೇ ಗೊತ್ತಾಗ್ಬೇಕಾಗಿದೆ ಮೇಡಮ್. ಅಲ್ಲ, ಈಗ ಹಾಸ್ಟೆಲ್ ವಾರ್ಡನ್ಗೇನು ವಿಚಾರಿಸಿಲ್ವಾ ರಾಜಶೇಖರ್? ಅಲ್ಲಿ ಏನ್ ಹೇಳ್ತಾರೆ? ಏನಾದ್ರೂ ಎಕ್ಸಾಮ್ ಹೆದರಿಕೆಯಿಂದ ಈ ರೀತಿಯಾಗಿ ಮಾಡ್ಕೊಂಡಿರಬಹುದಾ ಅಥವಾ ಸ್ಕೂಲಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತಾ? ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಹತ್ರ ಏನಾದ್ರೂ ಹೇಳ್ಕೊಂಡಿದ್ದಂತ ಅಥವಾ ಮೆಂಟಲಿ ಏನಾದ್ರೂ ಎಫೆಕ್ಟೆಡ್ ಇತ್ತಾ ಅಂತ, ಲೈಕ್ ಡಿಪ್ರೆಷನ್ಗೆ ಏನಾದ್ರೂ ಹೋಗಿದ್ನಾ ಅಂತ? ಪ್ರಮುಖವಾಗಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ನಿನ್ನೆಯಷ್ಟೇ ಆತನ ತಂದೆಯೂ ಕೂಡ ಬಂದು ಭೇಟಿಯನ್ನ ನೀಡಿ ಏನು ಈತನ ಕುಶಲೋಪರಿಯನ್ನು ಕೂಡ ವಿಚಾರಿಸ್ಕೊಂಡು ಹೋಗಿದ್ರು. ಅಷ್ಟೇ ಅಲ್ಲದೆ ಶಿವರಾತ್ರಿ ಹಿನ್ನೆಲೆಯಲ್ಲಿ ಈತ ಊರಿಗೆ ಹೋಗ್ಲಿಕ್ಕೆ ಶಾಲೆಯ ಶಿಕ್ಷಕರ ಹತ್ರ ಪರ್ಮಿಷನ್ ಕೇಳಿದ್ದ ಅನ್ನುವಂಥದ್ದು ಮಾತ್ರ ಗೊತ್ತಾಗ್ತಾ ಇದೆ. ಆದ್ರೆ ಶಾಲಾ ಶಿಕ್ಷಕರು ಪರ್ಮಿಷನ್ ಅನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಈ ತರ ಮಾಡ್ಕೊಂಡ ಅಥವಾ ಬೇರೆ ಯಾವುದಾದ್ರೂ ಕಾರಣದಿಂದ ಈ ತರ ಮಾಡ್ಕೊಂಡ ಅನ್ನುವಂಥದ್ದನ್ನ ಈಗಾಗಲೇ ಪೊಲೀಸ್ ತನಿಖೆಯಿಂದ ಮಾತ್ರ ಗೊತ್ತಾಗ್ಬೇಕಾಗಿದೆ ಮೇಡಮ್. ಧನ್ಯವಾದ ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗೆ. ಓಕೆ, ಈಗ ದೂರವಾಣಿ ಸಂಪರ್ಕದಲ್ಲಿ ಬಾಲಕನ ತಂದೆ ಗುರುಲಿಂಗಯ್ಯ ಫೋನೋದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ಸರ್, ವಿಷಯ ತಿಳಿದು ತುಂಬಾನೇ ಬೇಜಾರಾಯ್ತು. ನಿಜಕ್ಕೂ ಏನ್ ಕಾರಣ ಆಗಿರಬಹುದು ಸರ್ ನಿಮ್ಮ ಮಗ ಈ ತರ ಮಾಡ್ಕೊಳ್ಳೋದಕ್ಕೆ? ಸರ್, ಅದು ಏನಂತ ಗೊತ್ತಿಲ್ಲ. ನಿನ್ನೆ ಸಾಯಂಕಾಲ ಆರಾಮಾಗಿದ್ದ. ನಾನು ನಿನ್ನೆ 6 ಗಂಟೆ ತನಕನೂ ಆಕ್ಟಿವ್ ಇದ್ದ.
6 ಗಂಟೆಯಿಂದ ಹಾಸ್ಟೆಲಿದ್ದ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ಬಿಟ್ಟೋದೆ. ಹಂಗಾಗಿ ಅದು ನೈಟ್ ಏನಾಯ್ತಾ ಏನೋ ಗೊತ್ತಿಲ್ಲ. ಒಟ್ಟು ಅಲ್ಲಿಂದ ಹಾರಿಸಿ ಬಿದ್ದಾನಂತ ಹೇಳ್ತಿದ್ದಾರೆ. ಏನಂತ ಸರಿಯಾದ ಮಾಹಿತಿ ಗೊತ್ತಾಗ್ತಾ ಇಲ್ಲ ನನಗೆ. ಸರ್ ನಿಮ್ ಜೊತೆ ಲಾಸ್ಟ್ ಯಾವತ್ತು ಮಾತಾಡಿದ್ದು, ಮನೆಗೆ ಯಾವಾಗ ಲಾಸ್ಟ್ ಬಂದಿದ್ದು? ಮೇಡಮ್ ಅವ್ರೆ ಇನ್ನ ರೀಸೆಂಟ್ ನಾನು ಬಂದೋಗಿದ್ದೀನಿ. ನಿನ್ನೆ ಸಾಯಂಕಾಲ 5:05ವರೆಗೆ. ಓಕೆ, ನೀವು ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಹೋಗಿದ್ರಾ? ನಿನ್ನೆ ಸಾಯಂಕಾಲ 5:05ವರೆಗೆ. ಓಕೆ, ಆ ಸಂದರ್ಭದಲ್ಲಿ ಏನಾದ್ರೂ ಹೇಳ್ಕೊಂಡಿದ್ನಾ? ಎಕ್ಸಾಮ್ಸ್ ಭಯ ಏನಾದ್ರೂ ಇದೆ ಅಂತ ಏನಾದ್ರೂ ಶೇರ್ ಮಾಡ್ಕೊಂಡಿದ್ನಾ ತಮ್ಮ ಹತ್ರ? ಏನಿಲ್ಲ, ಎಲ್ಲ ಆರಾಮದಾನೆ, ನಾರ್ಮಲ್ ಅದನ್ನ, ಎಲ್ಲ ಚೆನ್ನಾಗಿದ್ದಾನೆ. ಅಲ್ಲ, ನಿಮ್ ಪ್ರಕಾರ ಏನ್ ಕಾರಣ ಇರಬಹುದು ಅಂತ ಗೊತ್ತಿಲ್ಲ. ಅಲ್ಲಿ ಹಾಸ್ಟೆಲ್ ವಾರ್ಡಲ್ಲಿ ಅವರು ಏನೋ ಮಾಡಿರ್ಬೋದು. ಹಾಸ್ಟೆಲ್ ಅಲ್ಲಿ ಏನಾದ್ರೂ ಟಾರ್ಚರ್ ಮಾಡ್ತಾ ಇದ್ರಾ? ಏನಿಲ್ಲ, ಅವಾಗ ಆರಾಮಿಲ್ಲ. ಒಟ್ಟು ಅದು ಇನ್ನ ನೈಟ್ ಏನ್ ಮಾಡಿದ್ರೋ ಗೊತ್ತಾಗ್ತಿಲ್ಲ. ಅದರಿಂದ ಎಷ್ಟು ವರ್ಷದಿಂದ ಆ ಹಾಸ್ಟೆಲ್ ಅಲ್ಲಿ ಬಾಲಕ ಇದ್ದ, ನಿಮ್ ಮಗ ಇದ್ದ? 3ನೇ ವರ್ಷದಿಂದ. ಓಕೆ, 6ನೇ ಕ್ಲಾಸಿಂದಾನು ಅಲ್ಲೇ ಬಿದ್ದೀನಿ. ಇಲ್ಲ ಇದಾನೆ. ಓಕೆ, ಈಗ ಟೀಚರ್ಸ್ ಏನ್ ಹೇಳ್ತಿದ್ದಾರೆ ಸರ್? ಅವರು ಏನೋ ಗೊತ್ತಿಲ್ಲ ಅಂತ ಅವರು ಹೇಳ್ತಾ ಇದಾರೆ. ಓಕೆ, ಫ್ರೆಂಡ್ಸ್ ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ಕೊಂಡಿದ್ನಂತ? ಹಲೋ, ಫ್ರೆಂಡ್ಸ್ ಯಾರ ಹತ್ರ ಆದ್ರೂ ಏನಾದ್ರೂ ಹೇಳ್ಕೊಂಡಿದ್ನಂತ? ಇಲ್ಲ, ಅವನು ಏನು ಹೇಳಿಲ್ಲ, ನಮಗೂ ಏನು ಹೇಳಿಲ್ಲ. ನಿನ್ನೆ ಫುಲ್ಲು ನಾರ್ಮಲ್ ಇದ್ದಾನೆ. ಮಾತಾಡ್ಸ್ಕೊಂಡೇ ಇದ್ನಾ ನಿಮ್ ಜೊತೆಗೆ? ಫುಲ್ ಆಗ್ತೀವಿ, ಎಲ್ಲ ಚೆನ್ನಾಗಿದ್ದೀವಿ, ಎಲ್ಲರೂ ನಾರ್ಮಲ್ ಅದೀವಿ. ಹೇಗ್ ಸಾಧ್ಯ ಮತ್ತೆ ಇದಕ್ಕಿದ್ದಂಗೆ ಈ ರೀತಿಯಾಗಿ ಡಿಸಿಷನ್ ತಗೊಳ್ಳೋದಕ್ಕೆ ಅಂತ? ನಮ್ಗೆ ಅದೇ ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ. ಇದಕ್ಕಿದ್ದಂಗೆ ಇದಾಯ್ತು ಅಂತಂದು. ಓಕೆ, ಪ್ರಿನ್ಸಿಪಲ್ ಏನಾದ್ರೂ ಭೇಟಿ ಆಗಿದ್ರಾ ಸರ್? ಸ್ಕೂಲ್ ಪ್ರಿನ್ಸಿಪಲ್ ಏನಾದ್ರೂ ಭೇಟಿ ಆಗಿದ್ರಾ? ಎಲ್ಲ ನಾರ್ಮಲ್. ನಾನು ಬಂದು ಹೋಗಿನಿ. ವಾರಕ್ಕೆ ಒಂದ್ಸರಿನೆಲ್ಲ 2 ಸರಿ ಬರ್ತಿದ್ದೆ. ಓಕೆ, ಧನ್ಯವಾದ ಸರ್ ತಮ್ಮೆಲ್ಲ ಮಾಹಿತಿಗೆ.